ಆ ವೇದಗಳು ಮತ್ತೆ 4 ವೇದಗಳು ನಮಗೆಲ್ಲರಿಗೂ ಗೊತ್ತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಎಲ್ಲದನ್ನು ತಪ್ಪು ಮಾಡ್ತಾ ಇದ್ರೆ ಎಲ್ಲರನ್ನ ಕೈ ಎತ್ತಿ ತಪ್ಪಾಗ್ತಾ ಇದೆ, ತಪ್ಪು ನೋಡ್ಕೊತೇವೆ. ಈ 4 ವೇದಗಳು, ಈ 4 ವೇದಗಳ ನಿಜವಾಗಿರ್ತಕ್ಕಂಥ ಸಾರ ಶಾಖೆಗಳಿವೆ. ಒಂದೊಂದು ವೇದಕ್ಕೆ ಕೆಲವು ಶಾಖೆಗಳಿವೆ. ಶಾಖೆಗಳಂದ್ರೆ ನೀವು ಅನ್ಕೋಬಹುದು ಚಾಪ್ಟರ್ಸ್ ಅನ್ಕೊಳ್ಳಿ. ಒಂದು ವೇದಕ್ಕೆ, ಋಗ್ವೇದಕ್ಕೆ ಇರತಕ್ಕಂಥ ಶಾಖೆಗಳು 21 ಶಾಖೆಗಳು. ನಾನು ಯಾಕೆ ಕೇಳ್ತಾ ಇದ್ದಂದ್ರೆ ಮುಂದೆ ನಿಗಲ್ಲ. ಯಜುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಖೆಗಳು 109. ಎಷ್ಟಾಯ್ತು ಇವಾಗ? 109 ಪ್ಲಸ್ 21 135. ಆಮೇಲೆ ಸಾಮವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 1000. ಇವಾಗ ಎಷ್ಟಾಯ್ತು? 1130. ಮತ್ತೆ ಅಥರ್ವ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 50. ಟೋಟಲ್ ಎಷ್ಟಾಗುತ್ತೆ ಅಂದರೆ 1180 ಶಾಖೆಗಳಿವೆ. 4 ವೇದಗಳಿಗೆ ಎಷ್ಟು ಶಾಖೆಗಳಿದೆ? 1180 ಶಾಖೆಗಳಿವೆ. ಈ ಶಾಖೆಗಳೇ 1180 ಉಪನಿಷತ್ತುಗಳು. ಅವೇನೋ ಅಲ್ಲ, ಅವೇ 1180 ಉಪನಿಷತ್ತುಗಳು. ಆ ಉಪನಿಷತ್ತುಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ವಿಷಯವನ್ನು ಚಿಂತನೆ ಮಾಡಿ ನಾವು ಆತ್ಮತತ್ವವನ್ನು ಅರಿತುಕೊಳ್ಳೋದು ತುಂಬ ಕಷ್ಟ ಅನ್ನೋದು ಮಹರ್ಷಿಗಳಿಗೂ ಗೊತ್ತು, ನಮ್ಮ ಯೋಗ್ಯತೆ. ಆದ ಕಾರಣನೇ ಅವ್ರು ಏನು ಮಾಡಿದ್ರು ಅಂದರೆ 108 ಉಪನಿಷತ್ತುಗಳನ್ನ ನಾವು ಓದಿ ಅಂತಂದು 108 ಉಪನಿಷತ್ತುಗಳು ಮಾಡಿದ್ರು. ಆ 108 ಉಪನಿಷತ್ತುಗಳು ಮಾತ್ರ ನಾವೇನು ಓದೋದಕ್ಕಾಗುತ್ತಾ? ಅದೂ ಓದೋಕ್ಕಾಗೋದಿಲ್ಲ ಅಂತಂದು ಹೇಳಿ 10 ಉಪನಿಷತ್ತುಗಳು ಮಾಡಿದ್ರು. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಕ್ಷೀರಮೇವ ಅಂಬು ಮಿಶ್ರಂ. ಅಪ್ಪ, 1180 ಉಪನಿಷತ್ತುಗಳ ಸಾರ 10 ಉಪನಿಷತ್ತುಗಳು ಮಾಡಬೇಡಪ್ಪ.